ನಿಮ್ಮ ವಿಸ್ತಾರ ನ್ಯೂಸ್ ಸದಾ ಹೊಸತನದೊಂದಿಗೆ ಜನರಿಗಾಗಿ ಜನರ ಪರವಾಗಿ ನಿಖರ ಜನಪರ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ನಡೆಸ್ತಾ ಇರುವ ವಿಸ್ತಾರ ಪೋಲಿಂಗ್ ಬೂತ್ಗೆ ಎರಡನೇ ದಿನ ಇವತ್ತು ಒಳ್ಳೆ ನಿನ್ನೆಯಿಂದಲೂ ಹಾಗೆ ಇವತ್ತು ಇನ್ನು ಮುಂದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂತಹ ಒಂದು ಬೆಳವಣಿಗೆನ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಕಾಲ್ಗಳು ಬಂದವು. ಇನ್ನು ಇವತ್ತು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡಕ್ಕೆ ಎಂಪಿ ಯಾರಾಗಬೇಕು, ಯಾವ ಪಕ್ಷದ ಅಭ್ಯರ್ಥಿಗೆ ನೀವು ಮತ ಹಾಕ್ತೀರಿ, ನಿಮ್ಮ ಆಯ್ಕೆ ಏನು ಅನ್ನೋದ್ರ ಕುರಿತಾಗಿ ನೀವು ವಿಸ್ತಾರ ನ್ಯೂಸ್ ನಲ್ಲಿ ನಡೀತಾ ಇರುವ ಪೋಲಿಂಗ್ ಬೂತ್ ನಲ್ಲಿ ಸಂಸದರನ್ನ ಆಯ್ಕೆ ಮಾಡಬಹುದು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಬೆಂಗಳೂರು ಗ್ರಾಮಾಂತರದ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ನೀವು ಇಷ್ಟಪಡ್ತೀರಿ ಅನ್ನೋದನ್ನ ಫೋನ್ ಮಾಡಿ ತಿಳಿಸಬಹುದು. ಕರೆ ಮಾಡಬೇಕಾಗಿರುವಂತಹ ನಂಬರ್ 08069554488 08069554488 ಇದು ವಿಸ್ತಾರ ಪೋಲಿಂಗ್ ಬೂತ್ ನ ನಂಬರ್. ಸೊ ನೀವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಾಗಿದ್ರೆ ಈ ಕೂಡಲೇ ಕರೆ ಮಾಡಿ. ನಮ್ಮ ಸಿಬ್ಬಂದಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಕರೆಯನ್ನ ನೋಟ್ ಮಾಡ್ತಾರೆ. ನೀವು ಯಾವ ಅಭ್ಯರ್ಥಿಗೆ ಮತದಾನವನ್ನ ಮಾಡೋದಕ್ಕೆ ಇಷ್ಟಪಡ್ತೀರಿ, ಯಾವ ಒಂದು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತಹ ಒಂದು ಇಂಗಿತ ನಿಮ್ಮಲ್ಲಿದೆ. ಯಾರನ್ನ ನಾವು ಕಣಕ್ಕಿಳಿಸಿದ್ರೆ ಅಥವಾ ಕಣಕ್ಕಿಳಿದಿರುವಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಒಳಿತಾಗತ್ತೆ, ಮುಂದೆ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಕಲ್ಪನೆ ಇರುತ್ತಲ್ಲ, ಅದನ್ನ ನೀವು ನಿಮ್ಮ ಜನಾಭಿಪ್ರಾಯವನ್ನ ನಾವು ಮಾಡ್ತಾ ಇರುವಂತಹ ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ನೀವು ವ್ಯಕ್ತಪಡಿಸಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಇನ್ನು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಯಾರನ್ನಾಗಿ ನೀವು ಆಯ್ಕೆ ಮಾಡ್ತೀರಿ ಅಂತ ಪೋಲಿಂಗ್ ಬೂತ್ ನಲ್ಲಿ ಪೋಲ್ ಆಗ್ತಾ ಇದ್ದಾವೆ. ಸೊ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭ್ಯರ್ಥಿಯ ಕುರಿತಾಗಿ ನೀವು ಮಾಹಿತಿಯನ್ನ ನೀಡಬಹುದು. ಹಾಗಿದ್ರೆ ವಿಸ್ತಾರ ವಾಹಿನಿಯಲ್ಲಿ ನಡೀತಾ ಇರುವಂತಹ ಪೋಲಿಂಗ್ ಬೂತ್ ನಿಂದ ನನ್ನ ಸಹೋದ್ಯೋಗಿ ದಿವ್ಯಾ ರಘುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿಯಾಗಿ ಜನ ಕರೆ ಮಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ಆಲ್ಮೋಸ್ಟ್ 10:30 ಅಥವಾ 10:22 ನಾವು ಇದ್ದೀವಿ. ಸೊ ಇಲ್ಲಿವರೆಗೂ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ? ಯಾಕಂದ್ರೆ ನೆನ್ನೆ ಅಷ್ಟೇ ಬಿಗ್ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಾವು. ಸೊ ಓವರ್ ಟು ಯು ದಿವ್ಯಾ, ಏನಾಗ್ತಾ ಇದೆ ಅಲ್ಲಿ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ? ಎಕ್ಸಾಕ್ಟ್ಲಿ ಪ್ರತಿಭಾ, ವಿಸ್ತಾರ ಪೋಲಿಂಗ್ ಬೂತ್ ಡೇ 2 ಸಿಕ್ಕಾಪಟ್ಟೆ ಅದ್ಭುತವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಮಂಡ್ಯ ಮತ್ತು ಬೆಳಗಾವಿ ಕ್ಷೇತ್ರವನ್ನ ತೆಗೆದುಕೊಂಡಿದ್ವಿ, ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ದಕ್ಷಿಣ ಕನ್ನಡವನ್ನ ತೆಗೆದುಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪ್ರತಿಭಾ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಕಾಲ್ಸ್ ನ ರಿಸೀವ್ ಮಾಡ್ತಾ ಇದ್ದಾರೆ. ಈಗಾಗಲೇ 10,000ಕ್ಕೂ ಹೆಚ್ಚು ಕರೆಗಳು ಬಂದಿದ್ದಾವೆ. ಈಗ ಅದು ನಾವು ರಿಸೀವ್ ಮಾಡ್ತಿರೋದು ಕೇವಲ 4,000 ಮಾತ್ರ ಕರೆಗಳನ್ನ ರಿಸೀವ್ ಮಾಡಿದೀವಿ. ಇನ್ನು 1 ಗಂಟೆವರೆಗೂ ಕೂಡ ಸಮಯ ಇರುತ್ತೆ, ಯಾಕಂದ್ರೆ 2 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಫಲಿತಾಂಶ ಪ್ರಕಟವಾಗುತ್ತೆ. ಅಲ್ಲಿವರೆಗೂ ಕೂಡ ಕಾಲ್ಸ್ ಕರೆ ಮಾಡಬಹುದು, ಅವ್ರು ಇಷ್ಟವಾಗಿರುವಂತಹ ಸಂಸದರನ್ನ ಆಯ್ಕೆ ಮಾಡಬಹುದು. ಯಾವ ರೀತಿ ಲೋಕಸಭಾ ಚುನಾವಣಾ ಕಣ ರಂಗೇರಿದೋ ಅದೇ ರೀತಿಯಾಗಿ ವಿಸ್ತಾರ ಎಲೆಕ್ಷನ್ ಪೋಲಿಂಗ್ ಬೂತ್ ಅಲ್ಲೂ ಕೂಡ ಸಾಕಷ್ಟು ಜನ ಕರೆ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಸಂಸದರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ಕ್ಷೇತ್ರ ಮಂಡ್ಯ ಕ್ಷೇತ್ರದ ಜೊತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಾಕಷ್ಟು ಜನ ಕರೆ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಸಂಸದರನ್ನ ಆಯ್ಕೆ ಮಾಡ್ತಾ ಇದ್ರಿ. ಈಗ ನಾನು ಕೂಡ ಒಂದು ಕರೆಯನ್ನ ರಿಸೀವ್ ಮಾಡ್ತೀನಿ. ಲೆಟ್ಸ್ ಸಿ. ಹಲೋ, ಯಾರು ಸರ್? ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಓಕೆ, ಇದೇ ರೀತಿಯಾಗಿ ಸಾಕಷ್ಟು ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹುಶಃ ಯಾರು ಕೂಡ ಫ್ರೀ ಆಗಿಲ್ಲ, ಪ್ರತಿಯೊಬ್ರು ಕೂಡ ಕಾಲ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಎಲ್ಲರೂ ಕೂಡ ಈ ಒಂದು ವಿಸ್ತಾರ ಎಲೆಕ್ಷನ್ ಪೋಲಿಂಗ್ ಬೂತ್ ಅಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ನಿಜಕ್ಕೂ ನಮಗೂ ಕೂಡ ಖುಷಿ ಆಗ್ತಾ ಇದೆ ಪ್ರತಿಭಾ. ಓಕೆ, ಥ್ಯಾಂಕ್ ಯು ದಿವ್ಯಾ ಡೀಟೇಲ್ಸ್ಗಾಗಿ. ಗಮನಿಸಿದ್ರಲ್ಲ, ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇದೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಬೆಳಗ್ಗೆ 9ರಿಂದ ಇಲ್ಲಿವರೆಗೂ ಅಂದ್ರೆ 10:24 ಸಮಯ. ಈಗ 10,000ದಷ್ಟು ಕರೆಗಳು ಬಂದಿವೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ 10,000ದಷ್ಟು ಜನ ಕಾಲ್ ಮಾಡಿದ್ದಾರೆ. ಆದರೆ ನಮ್ಮ ಒಂದು ಟೀಮ್ ಇದುವರೆಗೂ ರಿಸೀವ್ ಮಾಡಿರುವಂತಹ ನಂಬರ್ಸ್ ಏನು 4,000ದಷ್ಟು. ಸೊ ನಾವು ಈ ಒಂದು ಪೋಲಿಂಗ್ ಬೂತ್ ಅನ್ನ ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಚುನಾವಣಾ ಸಂದರ್ಭದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ, ಯಾವ ಕ್ಷೇತ್ರ ಯಾವ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ, ಯಾವ ಕಾರಣಕ್ಕಾಗಿ, ಅಥವಾ ಅಷ್ಟೆಲ್ಲವನ್ನು ಹೇಳೋದಕ್ಕೆ ಟೈಮ್ ಇಲ್ಲದೆ ಇದ್ರೂ ಕೂಡ ನಿಮ್ಗೆ ಒಂದು ವರ್ಡ್ ಆನ್ಸರ್ಸ್ ಅಲ್ಲಿ ನೀವು ಉತ್ತರ ಹೇಳ್ತೀರಿ ಅಂತ ಆದ್ರೆ ಯಾರು ಬೇಕು ನಿಮ್ಗೆ? ಬಿಜೆಪಿ ಅಭ್ಯರ್ಥಿ ಬೇಕಾ ಅಥವಾ ಸಮ್ಮಿಶ್ರ ಸರ್ಕಾರ ಏನು ಬಿಜೆಪಿ ಹಾಗೆ JDS
ಒಂದು ಅಲಯನ್ಸ್ ಅನ್ನ ಮಾಡ್ಕೊಂಡು ಮುನ್ನುಗ್ತಾ ಇದ್ದಾರೆ, ಮಿತ್ರ ಪಕ್ಷಗಳಾಗಿ ಮುನ್ನುಗ್ತಿದ್ದಾರೆ. ಅವರ ಅಭ್ಯರ್ಥಿಗೆ ನೀವು ಓಟ್ ಹಾಕ್ತೀರಾ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಆ ಪಕ್ಷಕ್ಕೆ ನೀವು ಓಟ್ ಹಾಕ್ತೀರಾ? ಯಾಕೆ ಈ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ನಿಲುವೇನು? ಹೀಗೆ ಒಂದಷ್ಟು ನಾಡಿ ಮಿಡಿತವನ್ನ ಅಥವಾ ಗ್ರೌಂಡ್ ರಿಪೋರ್ಟ್, ರಿಯಾಲಿಟಿ ಚೆಕ್ ಅಂತ ನಾವೇನ್ ಕರಿತೀವಿ, ಆ ರೀತಿಯಾಗಿ ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಈ ಒಂದು ಪೋಲಿಂಗ್ ಬೂತ್ಗೆ 2ನೇ ದಿನ ಇವತ್ತು ಕೂಡ ಒಂದು ಒಳ್ಳೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದ್ರೆ ಮಾಧ್ಯಮ ಇತಿಹಾಸದಲ್ಲೇ ಮೊದಲ ಪ್ರಯತ್ನ ಇದು ವಿಸ್ತಾರ ಪೋಲಿಂಗ್ ಬೂತ್. ಬೆಳಗ್ಗೆ 9 ಗಂಟೆಯಿಂದ ಇದುವರೆಗೂ 20,000ಕ್ಕೂ ಹೆಚ್ಚು ಕಾಲ್ಗಳು ಬಂದಿದ್ದಾವೆ. ಎಲ್ಲಾ ಕಾಲ್ಸ್ ಗಳನ್ನು ಕೂಡ ನಮ್ಮ ಸಿಬ್ಬಂದಿ ಚಾಚು ತಪ್ಪದೆ ರಿಸೀವ್ ಮಾಡ್ತಾ ಇದ್ದಾರೆ. ಯಾರ ಒಲವು ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗೆ ಅನ್ನೋದರ ಒಂದು ರಿಸಲ್ಟ್ ಅನ್ನ ನಾವು ಮಧ್ಯಾಹ್ನಕ್ಕೆ ಅನೌನ್ಸ್ ಮಾಡ್ತೀವಿ. ಇನ್ನು ಮಧ್ಯಾಹ್ನದ ನಂತರ ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ದಿನಕ್ಕೆ 2 ಕ್ಷೇತ್ರಗಳು, ಫಸ್ಟ್ ಹಾಫ್ ಒಂದು, ಸೆಕೆಂಡ್ ಹಾಫ್ ಮತ್ತೊಂದು ಕ್ಷೇತ್ರ. ಒಟ್ಟು 14 ದಿನಗಳ ಕಾಲ ಈ ಪೋಲಿಂಗ್ ಬೂತ್ ನಡೆಯುತ್ತೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳನ್ನ ಈ 14 ದಿನದಲ್ಲಿ ನಾವು ಕವರ್ ಮಾಡ್ತೀವಿ. ಅದರ ರಿಸಲ್ಟ್ ಏನಿದೆ ಅನ್ನೋದನ್ನು ಕೂಡ ಅವತ್ತಿನ ರಿಸಲ್ಟ್ ಅನ್ನ ಅವತ್ತೇ ನಿಮ್ಮ ಮುಂದಿಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.